ಹಾಯ್ ಆಲ್ ಎಲ್ಲರಿಗೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈಟ್. ಸೊ ನೀವು ಯೂಶ್ವಲಿ ಏನು ಹೇಳಿವಪ್ಪ ಅಂತಂದ್ರೆ ಲಾಸ್ಟ್ ವಿಡಿಯೋದಾಗ ನಾವು ಹೇಳಿದ್ವಿ SSC ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕತ್ತೀವಿ. 2 ಕ್ವಶನ್ ಪೇಪರ್ ಸಾಲ್ವ್ ಆಗ್ಯಾವ ಆಲ್ರೆಡಿ. ಮತ್ತು ಸ್ವಲ್ಪ ಜನ ಈಗ ಆಲ್ರೆಡಿ ಹುಡುಗರು ಪ್ರಿಪರೇಷನ್ದೊಂದಿಗೆ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ಯಾರ ಅಂತೇಳಿ. ರೈಟ್. ಈಗ ನಾಳೆ 20ನೇ ತಾರೀಕು ಸ್ಟಾರ್ಟ್ ಆಗ್ತಾವು. ನಿಮಗೂ ಎಲ್ಲರಿಗೂ ಗೊತ್ತೈತಿ SSC ಎಕ್ಸಾಮ್ ಸ್ಟಾರ್ಟ್ ಆಗುದು ಯಾವಾಗ 20ನೇ ತಾರೀಕಿಂತ ಸ್ಟಾರ್ಟ್ ಆಗ್ತಾವ. ರೈಟ್. ಮತ್ತು ನಾವು ಇನ್ನೊಂದು ಏನು ಹೇಳಿಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ನಾಳೆ ಇದೇ 21ಕ್ಕೆ ನಾವು ಏನದಲ್ಲ ಬೇಸಿಕ್ ಬ್ಯಾಚ್ ಸ್ಟಾರ್ಟ್ ಮಾಡ್ಲಿಕತ್ತೀವಿ ಅಗ್ನಿವೀರ್ದು. ಆಕ್ಚುಲಿ 25ಕ್ಕೆ ಸಿಲೆಬಸ್ ಸ್ಟಾರ್ಟ್. ರೈಟಾ. 21ರಿಂದ ಅಂದ್ರೆ ನಾಳೆಲ್ಲ ನಾಡ್ದು 2 ದಿವಸ ಆದ್ಮೇಗಿಂತ 2 ದಿವಸ 21ನೇ ತಾರೀಕು ಬೇಸಿಕ್ ಏನೈತಿಲ್ಲ ಅಗ್ನಿವೀರಿಗೆ ಬೇಕಾಗುವಂತಹದ್ದು ಅದು ಸ್ಟಾರ್ಟ್ ಮಾಡಕತ್ತೀವಿ. ಆಕ್ಚುಲಿ ಬ್ಯಾಚ್ ಸ್ಟಾರ್ಟ್ ಮಾಡೋದು ಯಾವಾಗ 25 ಇದೇ ತಿಂಗಳು 25ಕ್ಕೆ ಏನ್ ಮಾಡಕತ್ತೀವಿ ಬ್ಯಾಚ್ ಸ್ಟಾರ್ಟ್ ಮಾಡಕತ್ತೀವಿ. ಯಾವುದು ಅಗ್ನಿವೀರದು. ಆದ್ರೆ ಒಂದು 4 ದಿವಸದಲ್ಲ ಹುಡುಗರಿಗೆ ಕಡತ ಹೊಡಿಯೋದು ಹೆಂಗ ಬೇಸಿಕ್ ಅನ್ನೋದು ಹೇಳ್ಕೊಡ್ಬೇಕಾಗ್ಯದ. ಈ ಡೆಸಿಮಲ್ ಪಾಯಿಂಟ್ ಅಂದ್ರೆ ದಶಮಾಂಶದಾಗ ಬಂದ್ರೆ ಹೆಂಗ ಬಿಡಿಸುವುದು ಅಂತ ಈ 4 ದಿವಸದಾಗ ನಾವು ಬೇಸಿಕ್ ಹೇಳಿಕೆ ಹೊಂಟಿವಿ. ಹಂಗಂದ್ರೆ ಏನು ಮತ್ತೆ ಇದ್ರಾಗ ಏನು ಬೇಸಿಕ್ ಹೇಳಂಗಿಲ್ಲ ಏನ್ರಿ ಸರ್? ಯಾವಾಗ 25ನೇ ತಾರೀಕು ಸ್ಟಾರ್ಟ್ ಆದಾಗ ಅವಾಗೂ ಹೇಳ್ತೀವಿ. ಈಗೇನೋ ಸ್ವಲ್ಪ ಅಡ್ವಾನ್ಸ್ ಇದು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಹುಡುಗರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಇದೇ ನಾಳೆ 21ನೇ ತಾರೀಕು ಏನದಲ್ಲ ಅಗ್ನಿವೀರ್ದು ಬೇಸಿಕ್ ಸ್ಟಾರ್ಟ್ ಆಗ್ತಾವೆ 4 ದಿವಸ. ನೆಕ್ಸ್ಟ್ 25ನೇ ತಾರೀಕಿಂತ ಏನದಲ್ರಿ ರೆಗ್ಯುಲರ್ ಆಗಿ ಸಿಲೆಬಸ್ ಸ್ಟಾರ್ಟ್ ಆಗ್ತದೆ. ರೈಟ್. ಸೊ ಇನ್ನು ಯಾರಾದರೂ SOJ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿದಿಲ್ಲ ಅಂದ್ರೆ ಮಾಡ್ರಿ. ಮತ್ತು ಅಗ್ನಿವೀರಿಗೆ ನಾವು ಲಾಸ್ಟ್ ವಿಡಿಯೋದಾಗ ಹೇಳ್ದಂಗೆ ಅಡ್ಮಿಷನ್ ಆಲ್ರೆಡಿ ನಮ್ಮ ಕಡೆ ಸ್ಟಾರ್ಟ್ ಆಗ್ಯಾವು. ಯಾವುದಕ್ಕೆ? ಅಗ್ನಿವೀರಕ್ಕೆ. SSC ಬ್ಯಾಚ್ ನಾವು ಕ್ಲೋಸ್ ಮಾಡಕತ್ತೀವಿ. ಯಾವಾಗ ಕ್ಲೋಸ್ ಮಾಡಕತ್ತೀವಿ? 20 ಅಂದ್ರೆ ನಾಳೆಗೆ ಕ್ಲೋಸ್. ಯಾಕಂದ್ರೆ ಆಲ್ರೆಡಿ ಎಕ್ಸಾಮ್ ಈಗ ನಾಳೆ 20ಕ್ಕೆ ಅಂತೇಳಿ ಗೊತ್ತಾಗ್ಯದ. ಹುಡುಗರು ಹೋಗ್ಯಾರ, ಅವ್ರಿಗೂ ಏನದಲ್ಲ ಸಮಾಧಾನ ಆಗೈತಿ. ನಮ್ಮ ಸಿಲೆಬಸ್ ಮುಗಿದಾವ್ ಸರ್, ಮಾಡ್ತೀವಿ ಸರ್, ಈ ಸರಿ ಏನ್ರ ಒಂದು ಮಾಡಬೇಕಂತೇಳಿ. ರೈಟ್. ಸೊ ಅಷ್ಟು ಹೇಳಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಇವತ್ತು ಒಂದು ಕಾನ್ಸೆಪ್ಟ್ ತೊಗೊಂಡು ಬಂದಿವಿ. ಅದು ಯಾವ ಕಾನ್ಸೆಪ್ಟ್ ಅಂದ್ರೆ ಪರ್ಸಂಟೇಜ್, ಶೇಕಡ. ರೈಟ್. ಯೂಶ್ವಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರೆ, ನೀವು ಬೇಕಾದ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರೆ, ಒಂದು ಸಣ್ಣ ಎಕ್ಸಾಮ್ ಇಂತ್ರ PC ಇಂತ್ರ PC ವರೆಗೂ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಪೊಲೀಸ್ ಕಮಿಷನರ್ ವರೆಗೂ ನೀವು ತಗೊಂಡ್ರೆ ಅಂತ ತಿಳ್ಕೊರಿ, ಒಂದು ಕಾನ್ಸೆಪ್ಟ್ ಯಾವ್ದು ಫಿಕ್ಸ್ ಇರ್ತದೆ ಅಂತಂದ್ರೆ ಅದು ಯಾವ್ದ್ರಿ? ಪರ್ಸಂಟೇಜ್. ಯಾಕತ್ತೆ ಯೂಶ್ವಲಿ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಸಂಖ್ಯೆ ತಗೊಳ್ರಪ್ಪ, 240 ಅಂತ ತಗೊಳ್ರಿ. ರೈಟ್. ಇದ್ರದ್ದು 20% ತೆಗಿಬೇಕು. ತಿಳಿಯಾಕತ್ತಪ್ಪ. 240 20% ತೆಗಿಬೇಕಂದ್ರೆ ಏನ್ ಮಾಡ್ತೀವ್ರಿ? 20. ಅದನ್ನ 20ರಲ್ಲಿ ಗುಣಿಸೋದು, ಡಿವೈಡೆಡ್ ಬೈ ಅದಕ್ಕೆ ಏನ್ ಮಾಡ್ತೀವಿ? 100ರಲ್ಲಿ ಭಾಗಿಸೋದು. ಇದು ಏನು ಸರಳ. ಇದು ನೀವು ಎಲ್ಲಿ ಕಲ್ತೀವಿ? ಹೈಸ್ಕೂಲ್ ಒಳಗ ಅಥವಾ ಪ್ರೈಮರಿ ಒಳಗ ಕಲ್ತಿದ್ದು. ಹಿಂಗ ಯಾವುದೇ ಒಂದು ಸಂಖ್ಯೆದ ನಾವು ಎಷ್ಟೇ ಪರ್ಸೆಂಟೇಜ್ ತೆಗಿಬೇಕಂತಂದ್ರೆ ಆ ಸಂಖ್ಯೆ ಜೊತೆ ಅಷ್ಟು ಪರ್ಸೆಂಟೇಜನ್ನ ನಾವು ಗುಣಿಸಿ 100ರಲ್ಲಿ ಭಾಗಿಸಿದ್ರೆ ನಮ್ಗೆ ಸಿಗ್ತದ ಅಂತ. ಯೂಶ್ವಲಿ ಹಿಂಗ ಮಾಡ್ತೀವಿ. 0 0 0 0 ಹೋಗುತ್ತೆ. 24 2ಲೆ 48 ಅಂದ್ರೆ 240 20% ಏನಾಗತ್ತೆ ರೀ? 48 ಆಗತ್ತೆ. ತಿಳಿಯಾಗತ್ತ? ಇದು ಬೇಸಿಕ್. ಇದು ನಾಗಳಿ ಹೇಳಿದ್ನಲ್ಲಿ ನಿಮ್ಗೆ 21ರಿಂದ 25ನೇ ತಾರೀಕು ಮಟ್ಟ ಏನ್ ಹೇಳ್ತೀವಿ? ಇಂಥ ಬೇಸಿಕ್ ಹೇಳ್ತೀವಿ. ಈ 4 ದಿವಸ ಐತಲ್ಲ ಹೆಂಗ್ ಬಂತಿದ್ದು, ಏನು ಮಾಡಬೇಕು, ಪರ್ಸೆಂಟೇಜ್ ಅಂದ್ರೆ ಏನು, ಕಡತ ಹೊಡೆಯುವುದಂದ್ರೆ ಏನು, ದಶಮಾಂಶಗಳಂದ್ರೆ ಏನು, ಭಿನ್ನ ರಾಶಿಗಳಂದ್ರೆ ಏನು, ಭಿನ್ನ ರಾಶಿಗಳಿಗೆ ಲಸ ಹೆಂಗ್ ತೆಗೆಯುವುದು, ಈ ತರ ಬೇಸಿಕ್ ಎಲ್ಲ ಸ್ಟಾರ್ಟಿಂಗ್ ಒಂದು 4 ದಿವಸ ಹೇಳೋದು ಹುಡುಗರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ? ಅವ್ರಿಗೆ ಸಿಲೆಬಸ್ ಪಿಕಪ್ ಸ್ಟಾರ್ಟ್ ಆಗ್ಬಿಡ್ತದೆ. 25ನೇ ತಾರೀಕಿಂದ ಏನಾಗತ್ತೆ ರೀ? ಸಿಲೆಬಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ನಿಮಗೂ ಗೊತ್ತದ, ಈ ವಿಡಿಯೋ ಯಾರ್ಯಾರು ನೋಡ್ಲಿಕ್ಕತ್ತಿರಲಿಲ್ಲ ಎಲ್ಲರಿಗೂ ಗೊತ್ತದ. ನಮ್ಮ ಹುಡುಗರು ಏನು ಬಂದಿರ್ತಾವಲ್ಲ, ಆರ್ಮಿ ಹೋಗುವಂತ ಹುಡುಗರು ಹೇಳಕತ್ತೆ ನಾನು, ಅವರು ಯೂಶ್ವಲಿ ಹಳ್ಳ್ಯಾಗಿಂದೇ ಬಂದಿರ್ತಾವ. ಹೌದಾ? ಎಲ್ಲೋ ಹೊಲದಾಗ ಕೆಲಸ ಮಾಡ್ತಿರ್ತಾರ, ಎಲ್ಲೋ ಒಂದ್ ಕಡೆ ಗುಡಿ ಕಟ್ಟಿ ಕೂತಿರ್ತಾರ, ಇನ್ಸ್ಟಾ ರೀಲ್ಸ್ ನೋಡ್ಕೊತ ಕೂತಿರ್ತಾರ, ಇಲ್ಲಾಂದ್ರೆ ರೀಲ್ಸ್ ಮಾಡ್ತಿರ್ತಾರ. ಹಿಂಗ ಟೈಮ್ ವೇಸ್ಟ್ ಮಾಡ್ತಿರ್ತಾರ. ಅವರಿಗೆ ಬೇಸಿಕ್ ಅನ್ನೋದು ಬಹಳ ಕಡಿಮೆ ಇರ್ತೈತಿ. ಈ ಅಗ್ನಿವೀರ ಆಗ್ಲಿ SSC GD ಆಗ್ಲಿ ಅಂತ ಕಷ್ಟಕರ ಎಕ್ಸಾಮ್ ಅಲ್ಲಿದು, ಟಫ್ ಎಕ್ಸಾಮ್ ಅಲ್ಲಿದು. ಆದ್ರೆ ನಮ್ಮ ಹಳ್ಳಿ ಹುಡುಗರಿಗೆ ಅದೇ ದೊಡ್ಡ ಟಫ್, ಅದೇದು ಒಂದು ದೊಡ್ಡ ಗುಡ್ಡ. ಹೆಂಗಾರ ಮಾಡಿ ನಾವು ಇದನ್ನ ಪಾಸ್ ಮಾಡಬೇಕು, ಹೆಂಗಾರ ಮಾಡಿ ನಾವು ಕ್ಲಿಯರ್ ಮಾಡಬೇಕು. ಸೊ ಆ ಕಾರಣದಿಂದ ನಾವೇನ್ ಮಾಡಕತ್ತೀವೋ ಒಂದು 4 ದಿವಸದಲ್ಲ ಬೇಸಿಕ್ ಹುಡುಗರು ಹೇಳಿ 25ನೇ ತಾರೀಕಿಂತ ಅಗ್ನಿವೀರ ಹೊಸ ಬ್ಯಾಚಸ್ ಸ್ಟಾರ್ಟ್ ಮಾಡಕತ್ತೀವಿ. ರೈಟ್. ಈ ಸರ ಮತ್ತೆ ಇದು ಬೇಸಿಕ್ ಹಿಂಗಂದ್ರಿ ಮತ್ತೆ ಚಾಪ್ಟರ್ 25ನೇ ತಾರೀಕು ನೀವು ಸ್ಟಾರ್ಟ್ ಮಾಡ್ತೀರಿ ಅಂದ್ರಲ್ಲ, ಅವಾಗ ಹೆಂಗ್ ಹೇಳ್ಕೊಡ್ತೀರಿ?
ಯಾಕತ್ತನಪ್ಪ ಅವಾಗ ಹೆಂಗೆ ಹೇಳ್ಕೊಡ್ತೀರಿ. ಸ್ವಲ್ಪ ಇದನ್ನ ಪಾಸ್ ಮಾಡ್ರಿ, ಇದನ್ನ ಪಾಸ್ ಮಾಡ್ರಿ. ಹೆಂಗೆ ಏನಾಗೈತಿ ಅನ್ನೋದು ನೋಡ್ರಿ. ಇಲ್ಲಿ ಏನೋ ಡೌಟ್ ಇತ್ತು ಅಂದ್ರೆ ಡೌಟ್ ಕೇಳ್ರಿ. ನೆಕ್ಸ್ಟ್ ಈ ಸದ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀವಿ. ಏನ್ ಮಾಡ್ತೀವಿ ನಾವು? ಕಾನ್ಸೆಪ್ಟ್. ಏನ್ರಿ ಕಾನ್ಸೆಪ್ಟ್ ಅಂತಂದ್ರ ಈಗ ಇದು ಏನದಲ್ಲ ಬೇಸಿಕ್ ಅಂತೀನಿ. ಬೇಸಿಕ್ ಅಂದ್ರೆ ಹೈಸ್ಕೂಲ್ನಾಗ ಪ್ರೈಮರಿ ಒಳಗೆ ಕಲ್ತಿದ್ದಿದ್ದು, ರೈಟ್? ಈ ಬೇಸಿಕ್ ನೋಡ್ರಿ ಹೆಂಗಾಗ್ತದ. ಯಾವುದೇ ಒಂದು ಸಂಖ್ಯೆ ನಾವು ಪರ್ಸೆಂಟೇಜ್ ಕಾನ್ಸೆಪ್ಟ್ ಅನ್ನೋದು ಬಂತಂತಂದ್ರೆ 100ಕ್ಕೆ ತೆಗಿತೀವಿ ನಾವು. ಏನ್ರಿ ಪರ್ಸೆಂಟೇಜ್ ಅಂದ್ರೆ ಎದಕ್ಕೆ 100ಕ್ಕೆ? ಎದಕ್ಕೆ? ಈ ನೋಡ್ರಿ ಪರ್ಸೆಂಟೇಜ್ ಶೇಕಡ ಅಂತ ಕರಿತೀರಪ್ಪ. ಪರ್ಸೆಂಟೇಜ್ ಈ ಎರಡನ್ನು ಒಡಿರಿ. ಈ ತರ ಏನೈತ್ರಿ ಇದನ್ನ ಹೊಡಿಬೇಕಂದ್ರೆ ಹೆಂಗ? ಪರ್ಸೆಂಟೇಜ್. ಪರ್ ಅಂದ್ರೆ ಏನು? ಪ್ರತಿ. ಪರ್ ಸ್ಟೂಡೆಂಟ್, ಪರ್ ಬೆಂಚ್, ಪರ್ ಸಿಟಿ ಹಿಂಗನ್ ಕರಿತೀವ್ರ. ಪರ್ ಅಂದ್ರೆ ಏನು? ಪ್ರತಿ. ಸೆಂಟೇಜ್ ಅಂತಂದ್ರೆ ಸೆಂಟ್ ಅಂದ್ರೆ ಸೆಂಚುರಿ. ಸೆಂಚುರಿ ಅಂದ್ರೆ ನಿಮಗೆ ಗೊತ್ತದ ನಮ್ಮ ಹುಡುಗರಿಗೆ. ಸೆಂಚುರಿ ಅಂದ್ರೆ ಏನಪ್ಪ? 100. ಪ್ರತಿ 100ಕ್ಕೆ ತೆಗಿಯೋದಕ್ಕೆ ನಾವು ಪರ್ಸೆಂಟೇಜ್ ಅಂತ ಕರಿತೀವಿ ಇಂಗ್ಲಿಷ್ನಾಗ. ಎಸ್ ನೋ ಯಾಕತ್ತದ? ಪ್ರತಿ 100ಕ್ಕೆ ಏನನ್ನ ತೆಗಿತಿಲ್ಲ ಅದು ಪರ್ಸೆಂಟೇಜ್ ಆಗುತ್ತೆ. ಆ ಕಾರಣದಿಂದ ನಾವು ಪರ್ಸೆಂಟೇಜ್ ಯಾವಾಗ್ಲೂ 100ಕ್ಕೆ ತೆಗಿತೀವಿ. ಹೌದ್ರಿ ಸರ ನೀವು ಹೇಳಿದೆ 100ಕ್ಕೆ ತೆಗಿತೀರ ಅಂತೇಳಿ. ಮತ್ತು ಈಗ ಕಾನ್ಸೆಪ್ಟ್ ಹೆಂಗಿರ್ತದೆ ಅನ್ನೋದು ಸ್ವಲ್ಪ ನಾವು ಲಕ್ಷ ಕೊಡೋಣ ಅಂತ, ರೈಟ್? ಫಾರ್ ಎಕ್ಸಾಂಪಲ್ ಅಗಲಿದ ಒಂದು ನಂಬರ್ ತೊಗೊಳಮು 240. ಯಾಕಪ್ಪ ಏನು ಮಾಡಿದ್ವಿ? 240 ತೊಗೊಂಡ್ವಿ ಅಗಳೇ, ರೈಟ್? ಅದ್ರದ್ದು ಏನು ಮಾಡ್ಬೇಕು ಸದ್? ನಾನು 20% ಕಳಿಬೇಕು. ಅಂದ್ರೆ 20% ಏನಂತ ತೆಗಿಬೇಕು. ಎಸ್ ನೋ ರೈಟ್? ತಿಳಿಯಾಕತ್ತ? ಸ್ವಲ್ಪ ಲಕ್ಷ ಕೊಡ್ರಿ. ನಾವು ಒಂದು ಕಾನ್ಸೆಪ್ಟ್ ಹೇಳಿದ್ಯಾ 100ಕ್ಕೆ ಯೂಶಲಿ ನಾ ಪರ್ಸೆಂಟೇಜ್ ತೆಗಿತೀನಿ ಅಂತೇಳಿ, ಹೌದಾ? ಈಗ ನಾ ಎಷ್ಟು ಪರ್ಸೆಂಟೇಜ್ ತೆಗಿಬೇಕಪ್ಪ? ನಾ ಈಗ 20% ತೆಗಿಬೇಕಾ? ಎಸ್ ನೋ 20% ತೆಗಿಬೇಕನ್ರಿ? ಈ 100 ಒಳಗೆ 20 ಎಷ್ಟು ಅದಾವು? ಏನ್ರಿ? ಈ 100 ಒಳಗೆ 20%. ಯಾಕಂದ್ರೆ ನಾ 20% ತೆಗಿಯಾಕತ್ತೀನಿ ಹೆಸದ. ಈ 100 ಒಳಗೆ 20 ಅನ್ನೋದು ಈಗ 100 ರೂಪಾಯಿ ಕೊಡ್ಬೇಕಪ್ಪ. ನಾ ನಿಮಗೆ 100 ರೂಪಾಯಿ ಕೊಡ್ಬೇಕು. 20 ನೋಟ್ ಅದಾವು ಅಂದ್ರೆ ಎಷ್ಟು ಕೊಡ್ಬೇಕು ನಿಮಗೆ? 5 ಕೊಡ್ಬೇಕು. ಎಸ್ ನೋ? ಅಂದ್ರೆ 100 ಒಳಗೆ 25 ಅದಾವು. ಎಷ್ಟು ಅದಾವು? 5 ಅದಾವು. 5ರಲ್ಲೇ ಬಾಗಿಸ್ಬಿಡು. ಯಾಕೆ ಬಾಗಿಸಿದ್ವಿ? 20% ತೆಗಿಬೇಕಾಗೈತಿ. 100 ಒಳಗೆ 25 ಅದಾವು. 5 ಒಂದಲೇ 5, 5 4ಲೇ 20. ಎಸ್ ನೋ? ಉಳಿತಟ್ರಿ 4 ಉಳಿತ. 4 ಉಳಿತ ಅಂದ್ರೆ ಏನು? 80. ಇದು 40 ಆತು. 5 8ಲೇ 5 8ಲೇ ಎಷ್ಟಪ್ಪ? 40. ಸೊ ಆಗಲೇ ನಮ್ಗೆ 48 ಬಂದಿತ್ತ ಆನ್ಸರ್. ಈಗ ಎಷ್ಟು ಬಂದದ? ಈಗೂ 48 ಬಂದದ. ಅಂದ್ರೆ ಕಲಿಯೋ ರೀತಿ ಬೇರೆ, ಅಪ್ರೋಚ್ ಮಾಡೋ ರೀತಿ ಬೇರೆ. ತಿಳಿಯಾಕತ್ತ? ಅಗಳು ಆದ್ರೂ ಆನ್ಸರ್ ಸೇಮ್, ಈಗ ಆದ್ರೂ ಆನ್ಸರ್. ಅವಾಗ ಏನ್ ಮಾಡಿದ್ವಿ? ಗುಡಿಸಿದ್ವಿ, ಕಡದ್ವಿ, ಕಡತ ಹೊಡೆದ್ವಿ, ಅವೆಲ್ಲ ಮಾಡಿದ್ವಿ. ಈಗ ಇಲ್ಲ, ಏನು ಇಲ್ಲೇ ಅಲ್ಲ. ಇದಕ್ಕೇನಂತೀವಿ ನಾವು? ಕಾನ್ಸೆಪ್ಟ್ ಅಂತ ಕರಿತೀವಿ. ತಿಳಿಯಾಕತ್ತದ? ರೈಟ್? ಯಾರಿಗೆ ತಿಳಿದಿಲ್ಲಲ್ಲ ಸ್ವಲ್ಪ ಈ ವಿಡಿಯೋ ಪಾಸ್ ಮಾಡ್ರಿ, ನೋಡ್ರಿ ಒಂದ್ ಸೆಕೆಂಡ್ ಏನು ಮಾಡಾಕತ್ತೀವಿ, ಏನು ಹೇಳಿದ್ರು ಸರ್ ಅಂತೇಳಿ, ರೈಟ್? ಸೊ ನಿಮಗೆ ತಿಳಿದಿತ್ತಂದ್ರೆ ನಮಗೆ ಕಮೆಂಟ್ ಒಳಗೆ ಜೈ ಹಿಂದ್ ಅಂತ ಹಾಕ್ರಿ. ನಮ್ಗೆ ಅನ್ಸುತ್ತೆ ಹುಡುಗರು ಎಲ್ಲೋ ಕೂತಾರ ಒಂದು ಕಡೆ ಕಲಿಯಾಕತ್ತಾರ. ನಮ್ಮ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಇಂತ್ರನೇ ಕಲಿಯಾಕತ್ತಾರ. ಅವರು ಸ್ವಲ್ಪ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳಕತ್ತಾರ ಅನ್ಸುತ್ತೆ, ರೈಟ್? ಯಾರಿಗೆ ತಿಳಿದೈತಲ್ಲ ನೀವು ಜೈ ಹಿಂದ್ ಅಂತ ಹಾಕ್ರಿ. ಯಾರಿಗೆ ತಿಳಿದಿಲ್ಲ ಅಂದ್ರೆ ಸ್ವಲ್ಪ ಏನು ತಿಳಿದಿಲ್ಲ ಅಂದ್ರೆ ಕಮೆಂಟ್ ಮೂಲಕ ಇದು ನಮ್ಗೆ ಹೇಳಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಯಾರಿಗೆ ತಿಳಿದೈತಿ ನಿಮಗೆ ಕ್ವಶನ್ ಕೊಡ್ತೀನಿ. ಆ ಕ್ವಶನ್ ನೀವು ಕಮೆಂಟ್ ಒಳಗೆ ಆನ್ಸರ್ ಮಾಡ್ರೆ ನಿಮ್ಗೆ ತಿಳಿದೈತಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಕ್ವಶನ್ ಏನು ನೋಡ್ರಿ, ಸೇಮ್ 400 ಏನಪ್ಪ? 400 25% ಏನಾಗುತ್ತೆ ಕಮೆಂಟ್ ಆಗುತ್ತೆ. ಯಾಕತ್ತ? ಒಂದೇದೇನು 400 25% ಏನಾಗುತ್ತೆ. ಇನ್ನೊಂದು ಎರಡನೇದು 600 20% ಏನಾಗುತ್ತೆ ತಿಳಿಯಾಕತ್ತಾವ, ರೈಟ್? ಏನಾಗುತ್ತ ನನಗೆ ಕಮೆಂಟ್ ಒಳಗೆ ಹಾಕಿ. ನಮಗೆ ಏನು ಅನಿಸುತ್ತೆ ಹುಡುಗರು ಕಲಿಯಾಕತ್ತಾರ ಅಂತೇಳಿ, ರೈಟ್? ಸೊ ಅದಕ್ಕೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಈ ಥರ ಕಾನ್ಸೆಪ್ಟ್ ನಾವು ಇಲ್ಲಿ ಹೇಳಿಕೊಡ್ತೀವಿ. ನಮ್ಮ ಕಡೆ ಎಷ್ಟೋ ಜನ ಹುಡುಗರು ಆಲ್ರೆಡಿ ಆರ್ಮಿ ಸೇರ್ಯಾರ, SSC ಆಲ್ರೆಡಿ ಪ್ರಿಪರೇಷನ್ ನಡೆಸಿ ಆಲ್ರೆಡಿ ಸದ್ದ ಅವ್ರು ಏನು ಮಾಡ್ಲಿಕತ್ತಾರ, ಬರೀಲಿಕ್ಕೆ ಸಿದ್ಧತೆ ಮಾಡ್ಕೊಂಡಾರ. ನಾವು ಇಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿವಿ. ಮತ್ತು ಇನ್ನೊಂದು ಏನು ಹೇಳಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಲಾಸ್ಟ್ ಟೈಮ್ ನಾವು ಒಂದು 50 ಕ್ವಶನ್ ಪೇಪರ್ ಒಳಗೆ 21 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ. ಯಾವುದು? ಅಗ್ನಿವೀರ್ದು.
ಯಾಕಂತಂದ್ರಿ ಸೊ ಆಲ್ಮೋಸ್ಟ್ ನಮ್ಮ ಸಿಲೆಬಸ್ ಬೇಗ ಎಷ್ಟಾಗುತ್ತೆ ಅಷ್ಟು ಬೇಗ ಮುಗಿಸಿ ರಿವಿಷನ್ ಮಾಡಿಸಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಂತ ನಾವು ಇಲ್ಲಿ ಒಂದು ಪಣ ತೊಟ್ಟಿವಿ. ಅದರಿಂದ ಏನಾಗುತ್ತೆ ಹುಡುಗರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಅವಾಗಲೇ ಹೇಳ್ದಂಗೆ ಇದೇ 21ನೇ ತಾರೀಕಿಂತ ಒಂದು 4 ದಿವಸ ಏನದಲ್ಲ ಹುಡುಗರಿಗೆ ಬೇಸಿಕ್ ಮುಂಜಾನೆ ಸಾಯಂಕಾಲ ಬರೀ ಬೇಸಿಕ್ ಹೇಳೋದು 4 ದಿವಸ. 25ನೇ ತಾರೀಕಿಂತ ಏನಾಯ್ತಲ್ರಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮಗೆ ಫಸ್ಟ್ ಚಾಪ್ಟರ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಇನ್ನು ಯಾರಾದರೂ ಅಡ್ಮಿಷನ್ ತಗೊಳ್ಳೋರು ಇದ್ರಿ ಅಂತಂದ್ರೆ ಸೋಲ್ಜರ್ ಕರಿಯರ್ ಅಕಾಡೆಮಿ ಡೋರ್ ಓಪನ್ ಐತಿ. ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ. ಈ ಸದ್ದ ಹುಡುಗರು ಹಂಗೆ ಕಂಟಿನ್ಯೂಸ್ ಆಗಿ ಬರಾಕತ್ತಾರ. ಮತ್ತೆ ಯಾರ್ಯಾರಾದರೂ ಈ ಸರಿ ಅಗ್ನಿವೀರ್ ಹೊಡ್ಕೊಳ್ಳೇಬೇಕು ಸರ್, ನಾವು ಈ ಸರಿ ಸೇರ್ಲೇಬೇಕ್ರಿ ಅನ್ನೋರು ಇತ್ತಂದ್ರೆ ಅದು ನಿಮಗೆ ಇದೊಂದು ಸುವರ್ಣ ಅವಕಾಶ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ರೈಟ್. ಸೊ ಇಷ್ಟು ಹೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮ ಈ ವಿಡಿಯೋನ ಸ್ಟಾಪ್ ಮಾಡ್ತೀವಿ. ರೈಟ್. ಸೊ ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು, ಅಗ್ನಿವೀರ್ಗೆ ಎಷ್ಟದ್ರಿ ಸರ್, ಫೀಸ್ ಎಷ್ಟದರಿ ಸರ್, ಊಟದ ವ್ಯವಸ್ಥೆ ಹೆಂಗದರಿ, ಮಲ್ಕೋಲಿಕ್ಕೆ ಮಂಚ ಅವನ್ರಿ, ಇರ್ಲಿಕ್ಕೆ ರೂಮ್ ಅದಾವೇನ್ ರೈಟಾ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರು ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತಾರೆ. ಸೊ ಇಷ್ಟು ಹೇಳಿ ನಮ್ಮ ಈ ವಿಡಿಯೋನ ಸ್ಟಾಪ್ ಮಾಡ್ತೀವಿ. ಮತ್ತು ಯಾರಾದರೂ ಏನಾದರೂ ಡೌಟ್ ಇತ್ತು ಅಂದ್ರೆ ನಮಗೆ ಕಮೆಂಟ್ ಮೂಲಕ ಕೇಳ್ರಿ. Okay, right. Thank you so much for watching. All the very best. Jai Hind.